ನಾನು ಅನಾರಸ ಮಾಡ್ಬೇಕಂತೇಳಿ 3 ದಿವ್ಸಕ್ಕೆ ಅಕ್ಕಿ ಅಂತ ನೆನೆ ಹಾಕಿದಿರಿ. 3ನೇ ದಿವ್ಸ ಯುಗಾದಿ ಹಬ್ಬ ಬಂದಿದ್ದಕ್ಕ ನನಗೆ ಅನಾರಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ತೊಳೆದಿಟ್ಟೆ. 4ನೇ ದಿವ್ಸ ಮಾಡ್ಬೇಕಂದೆ ನಮ್ಮಮ್ಮ ಏನಂದ್ಲ, 3 ದಿವ್ಸನೇ ನೆನೆ ಹಾಕ್ಬೇಕಾಕಿ, 4ನೇ ದಿವ್ಸದ್ ನಡೆಯಂಗಿಲ್ಲ ಅನಾರಸಕ್ಕೆ, ಮಾಡ್ಬೇಡ ನೀನ್ ಅಂತ. ಸೊ ಅದನ್ನೇನ್ ಮಾಡ್ಬೇಕ್ರಿ, ಈಗ ನೋಡ್ರಿ 2 ಗ್ಲಾಸ್ ಇದ್ರಲೆ ಅಳತಿಲೆ ಅಕ್ಕಿ ತಗೊಂಡಿದ್ದೀರಿ. ಯಾವ್ದು ರೇಷನ್ ಅಕ್ಕಿ ತಗೊಂಡೇನಿ. ಅದನ್ನ ನೆನೆ ಹಾಕಿದ್ದೆ. 4ನೇ ದಿವ್ಸ ಆಗ್ಬಿಡ್ತ್ರಿ ನಾನ್ ನೆನ್ಸಿದ್ದು. ಸೊ ಹಂಗೇನ್ ಮಾಡ್ಬಿಟ್ಟೆ, ಅದನ್ನ ಫುಲ್ ಮಿಕ್ಸಿಗೆ ಹಾಕೊಂಡು ಫುಲ್ ನೈಸ್ ರುಬ್ಕೊಂಡ್ಬಿಟ್ಟೇನ್ರಿ. ರುಬ್ಕೊಂಡ್ ಅಕ್ಕಿ ಸಂಡಿಗೆ ಮಾಡೋಣ ಅಂತ ತಗೊಂಡ್ಬಿಟ್ಟೆ. ಮಸ್ತ್ ಅದು ರೀ. ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಟೈಮ್ ಇಟ್ಕೊಂಡು ನಾನು ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ, ತುಂಬಾ ಧನ್ಯವಾದಗಳು. ನೀವು ಆರೋಗ್ಯವಾಗಿದ್ದೀರಾ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಾಮೆಂಟ್ ಮಾಡ್ರಿ. ಮಾಡಿದವ್ರಿಗೆಲ್ಲ ತುಂಬಾ ಧನ್ಯವಾದಗಳು ರೀ. ಆಮೇಲೆ ಒಬ್ರು ರಾಮನ್ ಪ್ರಸಾದ ಕೇಳಿಕತ್ತಿರಲ್ಲ, ನಾಳೆ ಗ್ಯಾರಂಟಿ ಮಾಡಿ ಹಾಕ್ತೇನ್ರಿ. ಅದನ್ನ ನೋಡೇ ಬಿಡ್ರಿ, ನಾಳೆ ರಾತ್ರಿ ಅದೇ ಬರ್ತದ. ಈಗ 1 ಗ್ಲಾಸ್ ರುಬ್ಬೋ ಮುಂದ ನೀರ್ ತಗೊಂಡಿದ್ದೇರಿ. ಈಗ 3 ಗ್ಲಾಸ್ ಇಲ್ಲಿ ಹಾಕ್ಲಿಕತ್ತೇನಿ ಕುದಿಯೋ ಮುಂದ. ಒಟ್ಟ ಟೋಟಲ್ 4 ಗ್ಲಾಸ್ ನೀರು. 2 ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ರ 4 ಗ್ಲಾಸ್ ನೀರ್ ಬೇಕ್ರಿ. ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಹಿಂಗ್ ಹಾಕೋಣಂತ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಬೇಕ್ರಿ, ರುಚಿಗೆ ತಕ್ಕಷ್ಟು ಹಾಕ್ಬೇಡ್ರಿ, ಒಂದ್ ಸ್ವಲ್ಪ ಕಮ್ಮಿ ಹಾಕ್ರಿ. ಯಾಕಂದ್ರೆ ಒಣಗಿದ ಮೇಲೆ ಸ್ವಲ್ಪ ಉಪ್ಪಾಗಿ ಬರ್ತಾವ, ಹಂಗಾಗಿ ಕಮ್ಮಿ ಹಾಕಿ. ಈಗ ನೋಡ್ರಿ ಸಣ್ಣಗ ಕುದಿಸ್ಲಿಕ್ಕೆ ಇಡ್ಬೇಕ್ರಿ. ಒಟ್ಟ ಜೋರ್ ಮಾಡೋ ಹಂಗಿಲ್ಲ, ಒಂದ್ ಸ್ವಲ್ಪ ಹೊತ್ತ ಕೆಟ್ಟ ಹೋತ್ರಿ ಇದು. ಹಂಗಾಗಿ ಸಣ್ಣ ಉರಿ ಒಳಗ್ ಕುದಿಬೇಕು. ಸ್ಟಾರ್ಟಿಂಗ್ ಏನ್ ಅನ್ಸ್ಬಿಡ್ತದ್ರಿ ಇದು, ಎಷ್ಟು ನೀರಾಗ್ಯದಲ್ಲಪ್ಪ ಹಿಟ್ಟು ಹೆಂಗ ಅನಸ್ತದ. ಮುಂದ್ 2 ನಿಮಿಷ ಬಿಟ್ಟು ನೋಡ್ರಿ ನಮ್ಗ ಕೈ ಗಟ್ಟಿ ಬರ್ಕೋತ ಹೊಂಟ್ ಬಿಡ್ತದ. ಅಂದ್ರ ಭಾಳ ಗಟ್ಟಿ ಏನ್ ಬರಂಗಿಲ್ರಿ, ಹೆದ್ರೋಂಗ, ಆದ್ರ ಸ್ವಲ್ಪ ಗಟ್ಟಿ ಬರ್ತದ. ಸೊ ಸಣ್ಣ ಉರಿ ಒಳಗಿಟ್ಟೆ ಈ ರೀತಿ ಕೈ ಆಡ್ಸೋಣ. ಪಾತ್ರೆ ಬಹಳ ದಪ್ಪ ನೀರ್ ತಗೋಬೇಕ್ರಿ. ನೀವು ತೆಳ್ಳಗ ನೀರ್ ತಗೊಂಡ್ರೆ ಕೆಳಗ್ ಹೊತ್ತು ಬಿಡ್ತದ. ಒಮ್ಮೆ ಹೊತ್ತತ್ರಿ ಟೇಸ್ಟ್ ಹೋಗ್ಬಿಡ್ತದ್ರಿ ಸಂಡಿಗೆ ಹಪ್ಪಳದ್. ಹಂಗಾಗಿ ನೋಡ್ರಿ ಈ ರೀತಿ ಕೈ ಆಡಿಸ್ತಾ ಇರೋಣಂತ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ, ರೆಸಿಪೀಸ್ ಕೇಳಿಕತ್ತೀರಿ. ನಾ ಒಂದೊಂದೇ ಮಾಡ್ಲಿಕತ್ತೇನ್ರಿ, ಒಂದ್ ಸ್ವಲ್ಪ ಬ್ಯುಸಿ ಆಗಿದ್ದೆ. ಆಮೇಲೆ ಈಗ ಒಂದಿಷ್ಟು ಮಾಡಿ ಇಟ್ಕೊಂಡಿದ್ ರೆಸಿಪಿ ಇದ್ವಲ್ರಿ, ಹಂಗಾಗಿ ಅವನು ಕೂಡ ಹಾಕ್ಲಿಕತ್ತೇನಿ. ಈಗ ನಾಳೆ ರಾಮನ್ ಪ್ರಸಾದ ಮಾಡಿ ತೋರ್ಸೇ ಬಿಡ್ತೇನ್ರಿ. ಒಬ್ರು ಬಾಳ್ ಕೇಳಿಗತ್ತಾರ. ಆಮೇಲೆ ಟೊಮೆಟೊ ಸಾರ್ ಕೇಳಲ್ಲ, ಅದ್ರದ್ದು ಮಾಡಿ ಹಾಕ್ತೇನಿ. ಕೆಲವೊಂದ್ ಕ್ವಶನ್ಸ್ಗೆ ಆನ್ಸರ್ ಮಾಡೇನ್ರಿ, ಆದ್ರೂ ಲೈವ್ ಬರ್ಬೇಕೇನ್ ಹೇಳ್ರಿ. ಸಂಡೇ ದಿವ್ಸ ನಾನ್ ಬರ್ಲಿಕ್ಕ ಪ್ರಯತ್ನ ಮಾಡ್ತೇನಿ. ನನಗ್ ಲೈವ್ ನೀವು ಬರ್ಬೇಕ್ ಅಂತ ಅನ್ಸಿದ್ರೆ ನನಗ ಕಮೆಂಟ್ ನ ಬರೀರಿ. ನಾ ಸಂಡೇ ಟೈಮಿಂಗ್ ಒಂದ್ ಫಿಕ್ಸ್ ಮಾಡ್ಕೊಂಡು ಬರ್ತೇನೆ. ಸೊ ಆಯ್ತು ನೋಡ್ರಿ, ಗಟ್ಟಿ ಆಯ್ತು. ಇನ್ನೇನ್ ಆಫ್ ಮಾಡ್ಬೇಕು ಅನ್ನೋ ಮುಂದ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದಿರಿ. ನಾರ್ಮಲ್ ಏನ ನಾವು ಅಡಿಗೆಗೆ ಯೂಸ್ ಮಾಡ್ತೀವಿ, ಶೇಂಗಾ ಎಣ್ಣೆ ಹಾಕ್ಬೇಡ್ರಿ, ರಿಫೈನ್ಡ್ ಆಯಿಲ್ ಹಾಕ್ರಿ. 1 ಸ್ಪೂನ್ 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚಂದಾಗಿ ಹಿಂಗ ಕೈ ಆಡಿಸ್ಕೊಂಡ್ ಬಿಡೋಣಂತ್ರಿ. ಗ್ಯಾಸ್ ಆಫ್ ಮಾಡ್ಬಿಟ್ಟೇನಿ. ಚಂದಾಗಿ ಕೈ ಆಡಿಸಿ ಮುಚ್ಚಿಡೋಣಂತ್ರಿ 1-2 ನಿಮಿಷ. ಉಮಗ ಇದಂಗ ಆಗ್ಬೇಕಿದ. ಹಂಗ ಮುಚ್ಚಿಡೋಣ. ಇದನ್ನ ಮಧ್ಯಾಹ್ನ ಹಂಗ್ ಮಾಡಿಟ್ಟಿದ್ದೀರಿ. ಮುಂದ 15-20 ನಿಮಿಷ ಬಿಟ್ಟೆ ಈ ರೀತಿ ಮುಚ್ಚಿಟ್ಟಿದೆ. ಬಿಸಿ ಅದ ರೀ. ಅಂದ್ರೆ ಹೆಂಗ್ ಬಿಸಿ, ಸ್ವಲ್ಪ ಕೈ ಒಳಗ್ ಹಿಡಿಯೋಷ್ಟು ಬಿಸಿ ಅದ, ಬಹಳ ಬಿಸಿ ಇಲ್ಲ. ಇವಾಗ ಇದನ್ನ ಸಂಡಿಗೆ ಇಡೋಣಂತ. ಮಸ್ತ್ ಟೇಸ್ಟಿ ಇರ್ತದ್ರಿ ಇದು. ಒಂದ್ ಸ್ವಲ್ಪ ಹುಳಿ ಹುಳಿ ಇರ್ತದ, ಭಾರಿ ಟೇಸ್ಟಿ ಇರ್ತದ. ಆಮೇಲೆ ಇದ್ ನೋಡ್ರಿ ಶಾವ್ಗಿ ಮಾಡೋದ್ ಇರ್ತದಲ್ಲ, ಶಾವ್ಗಿ ಅಂತೇನ್ ನೋಡ್ರಿ, ಶೇವ್ ಮಾಡೋದು ಸಾಚಾ, ಅದನ್ನ ತಗೊಂಡೇನಿ. ಅದಕ್ಕ ಎಣ್ಣೆ ಹಚ್ಚೋಣಂತ್ರಿ. ಮೊದ್ಲು 1 ಟ್ರಿಪ್ 2 ಟ್ರಿಪ್ ಅಷ್ಟೇ ಎಣ್ಣೆ ಹಚ್ಚೇನ್ರಿ ಇದಕ್ಕ. ಆಮೇಲೆ ಏನಿಲ್ಲ, ಬಡ ಹಂಗೆ ಬಂತು. ಎಲ್ಲಾ ಕಡೆ ಚಂದಾಗಿ ಎಣ್ಣೆ ಹಚ್ಚಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬಿಸಿ ಇರ್ತದಲ್ಲ, ಅದ್ರ ಸಂಬಂಧ ಈ ರೀತಿ ಸ್ಪೂನ್ಲೆ ಹಾಕೇನಿ. ಆಮೇಲೆ ಕೈಲಿಂದನ ಪಟ ಹಾಕಿದೆ ನೋಡ್ರಿ. ಇಷ್ಟೆಲ್ಲ ನಾನು ತಯಾರಿ ಮಾಡ್ಕೊಂಡ್ ಆಗೋ ತನಕ ಮಧ್ಯಾಹ್ನ 1 ಗಂಟೆ ಆಗಿತ್ತು ನೋಡ್ರಿ. ನಮ್ ಮನಿ ಒಳಗ ರೀ, ಹಾಲ್ ಒಳಗ ಡೈನಿಂಗ್ ಟೇಬಲ್ ಮೇಲೆ ಮಸ್ತ್ ಪೈಕಿ ಪ್ಲಾಸ್ಟಿಕ್ ಹೊರ ಹಾಸಿ ಹಾಕೇನ್ರಿ. ಇದನ್ನೇನ್ ನಾ ಸೀದಾ ಬಿಸಿಲಿಗೆ ಹಾಕಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲಾ ಸಂಡಿಗೆ ಹಪ್ಪಳ ಎಂತಾವ್ ಅಂದ್ರಿ ರೀ, ಮನಿ ಒಳಗ ಒಣಗಿಸಿರ್ಬೇಕ್ರಿ 2-3 ದಿವ್ಸ. ಒಂದ್ ಬಿಸಿಲು ನೀವು ಚಲೋ ಖಡಕ್ ಮಾಡ್ಸಿದ್ರ ಸಾಕು. ಅದು ವರ್ಷ ತನಕ ಇಡೋದಂದ್ರ ಫ್ರೆಶ್ ಮಾಡ್ಕೊಂಡೆ 2-3 ತಿಂಗಳದಾಗ ಮುಗಿಸ್ತೀರಂದ್ರ ಸಾಕ್ರಿ. ಈಗೇನ್ ನಾವ್ ಬಾಲ್ಕನಿ ಬಿಸಿಲ್ನಾಗ ಇಡ್ತೇವಲ್ರಿ, ಅದ ಸಂಭ್ರಮದ ಬಿಸಿಲು ಸಾಕ್ ನಮಗ. ನೋಡ್ರಿ ಇಷ್ಟೆಲ್ಲಾ ಮಾತಾಡೋದ್ರಾಗ ರೆಡಿ ಆಯ್ತು. ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನ ಪ್ರೆಸ್ ಅಂದ್ರೆ ಹಿಂಗ್ ಈ ರೀತಿ ತಿರುಗೋಣ. ಈಗ ಒಂದ ಟೈಪ್ ನಿಮ್ಗ ಸಂಡಿಗೆ ಬರ್ಬೇಕ, ಹಿಂಗ್ ಹಾಕೋದ್ ಬರ್ಬೇಕಂದ್ರ ನಾ ಏನ್ ಮಾಡ್ತೇನ್ರಿ, ನಾ ಹೆಂಗ್ ಟ್ರಿಪ್ ಯೂಸ್ ಮಾಡ್ತೀನಿ ಹೇಳ್ತೇನಿ. 1 2 3 ಹಿಂಗ ರೌಂಡ್ 3 ತಿರುಗ್ತೀನ್ರಿ ಅಷ್ಟ ನೋಡ್ರಿ. ಅದನ್ನ ಹಿಂಗ ತಿರ್ಗ್ಸುದ್ ಇರ್ತದಲ್ಲ, ಅದನ್ನ 3 ಸಲ ಈಗ ತಿರ್ಗ್ಸುದು. 1 2 3 ಹಂಗ್ ಮಾಡಿದ್ರ ನಿಮಗ ಒಂದೇ ಸೈಜ್ ಸಂಡಿಗೆ ಬರ್ಲಿಕ್ ಶುರು ಆಗ್ತಾವ. ಆಮೇಲೆ ನೋಡ್ರಿ ಮ್ಯಾಲ ಒಂದ್ ಸ್ವಲ್ಪ ಈ ರೀತಿ ಉಳಿತದ್ರಿ.
ನನಗ್ ಅನ್ಸಿದ ಮಟ್ಟಿಗೆ ಯಾರು ಹಿಂಗ ಉಳ್ದಿದ್ದು ತೋರಿಸಿರಂಗಿಲ್ಲ ಅನಸ್ತದ, ಬರೇ ಹಾಕುದಿಷ್ಟೇ ತೋರಿಸ್ಬಿಟ್ಟಿರ್ತಾರ. ಅದ್ರ ಮ್ಯಾಲ ಒಂದ್ ಸ್ವಲ್ಪ ಹಿಂಗ ಬರ್ತದ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಮತ್ತೆ ನಾವು ಇನ್ನೊಂದ್ ಸ್ವಲ್ಪ ಫಿಲ್ ಮಾಡ್ಕೊಂಡು ಮತ್ತೆ ಹಾಕ್ತಾ ಹೋಗೋಣ ಅಂತ. ಫುಲ್ ಡಿಟೇಲ್ ರೆಸಿಪಿ ತೋರಿಸ್ಬಿಟ್ಟೇನ್ರಿ. ಏನೇನ್ ಪ್ರಾಬ್ಲಮ್ಸ್ ಬರ್ತಾವಂತ ತೋರ್ಸೇನಿ, ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತೂ ಹೇಳೇನಿ, ನೋಡಿದ್ರಲ್ಲ. ಆಮೇಲೆ ಹೆಂಗ್ ಹಾಕಿದ್ರೆ ಒಂದೇ ಸೈಜ್ ನಿಮಗ ಸಂಡಿಗೆ ಸಿಗ್ತದ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಒಂದ ಕಡೆ ಒಂಚೂರು ಅಳಗಾಡ್ಸ್ಬೇಕ್ರಿ ಹಿಂಗ್ ರೌಂಡ್ ಒಳಗ. 1 2 3 ನೋಡ್ರಿ, ಇಷ್ಟ ಮಾಡೋದ್ರಂಗ ನನ್ನ ಮಗಳ ಒಂದ್ ತಗೊಂಡ ಬಿಟ್ಲ. ಹಂಗ ತಿನ್ಲಿಕ್ ಬಹಳ ರುಚಿ ಇರ್ತದ್ರಿ ಈ ಹಿಟ್ಟ. ಮಕ್ಕಳಿದ್ ಮನಿ ಒಳಗ ಈ ರೀತಿ ತುಂಟಾಟಗಳು ಇದ್ದೇ ಇರ್ತಾವ್ರಿ. ನಾ ಆಲ್ಮೋಸ್ಟ್ ಏನ ರೆಸಿಪಿ ಹೊಸಾದ ಅಥವಾ ಹೊಸಾದ್ ಅನ್ನೋಕ್ಕಿಂತ ಹಳೇವ ಮಾಡೋದಾದ್ರ ಮಕ್ಕಳಿದ್ದಾಗ, ನನ್ನ ಮಗಳಿದ್ದಾಗ ಮಾಡಿರ್ತೇನ್ರಿ. ಅವ್ರಿಗೂ ಗೊತ್ತಾಗ್ಬೇಕಲ್ಲ ಹೆಂಗ ಮಾಡಿರ್ತೀವಿ. ಆಮೇಲೆ ಏನ್ ಕಷ್ಟಪಟ್ಟಿರ್ತೇವ್ ನಾವ್. ಒಂದ್ ಸಂಡಿಗೆ ಹಪ್ಪಳನು ಮಾಡೋದಷ್ಟು ಸರಳ ಅಲ್ರಿ, ಅದಕ್ಕೂ ಡೆಡಿಕೇಶನ್ ರಗಡ್ ಇರ್ತದ್ರಿ ಹೆಣ್ಮಕ್ಳದ. ಸೊ ಅದಕ್ಕ ಅವಳಿದ್ದಾಗ ಮಾಡ್ಲಿಕತ್ತೇನಿ. ಒಂದೇನ್ ಪ್ರಾಬ್ಲಮ್ ಆಗ್ತದಂದ್ರಿ, ಹಿಂಗೇನಾರ ಮಾಡೋ ಮುಂದ ನಡು ಒಂದೊಂದು ಖಾಲಿ ಆಗ್ತಿರ್ತಾವ. ಸೊ ನಾವ್ ಸ್ವಲ್ಪ ಲಕ್ಷ ಇಟ್ಕೊಂಡು ಅದನ್ನ ಹೇಳ್ಬೇಕ್ರಿ, ನಾಳೆ ಸಂಡಿಗೆ ಕರೆದ್ ಕೊಡ್ತೇನವ್ವ ಅಂತ ಹೇಳಿ. ನೋಡ್ರಿ, ನಿಮ್ ಜೊತೆ ಮಾತಾಡ್ಕೋತ ನನ್ನ ಮಗಳ ದಾನ್ಲೆ ನಿಮಗ್ ಹೇಳ್ಕೋತ ರೆಡಿ ಆಗ್ಬಿಡ್ತು ನೋಡ್ರಿ. ಒಂದ್ ಸ್ವಲ್ಪ ಹಾಂಗ್ ಮಾಡ್ದೆ. ಅವಾಗ ನನ್ ಮಗಳು ಏನಂದ್ಲ, ಅಮ್ಮ ಸಣ್ಣ ಹುಡುಗರೊಳಗ ಆರಾಮ್ ಕೈ ಒಳಗ್ ಹಿಂಗ್ ಇಟ್ಕೊಂಡ್ ತಿನ್ನೋ ಅಂತಾವು ತೋರಿಸ್ಕೊಡ ಅಂದ್ಲ. ಅವಾಗ ನೆನಪಾಗಿದ್ದ ಈ ರೀತಿ ಚಕ್ಲಿ ಒತ್ತಳ್ನಂಗ್ ಹಾಕ್ ಮಾಡೋದ್ರಿ. ಇದಂತೂ ಇನ್ನೂ ಸರಳ ಅದರಿ, ಏನೂ ಕಷ್ಟ ಇಲ್ಲ. ನಿಮಗ ನಡು ತೋರ್ಸಿದ್ನಲ್ಲ, ಉಳ್ದಿದ್ ಹಂಗೂ ಉಳಿಯಂಗಿಲ್ರಿ, ಬಡ 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 ಈ ರೀತಿ ಆಗ್ಬಿಡ್ತಾವ್ರಿ. ಚಕ್ಲಿ ಒತ್ತಳ್ನ ಹಾಕ್ಬೇಕ್ರಿ, ಹಾಕಿ ಹಿಂಗ್ ಉದ್ದಕ್ ಇಳಿ ಬಿಟ್ಕೋತ ಹೋಗ್ಬಿಟ್ರಂತೂ ಭಾರಿ ಮಸ್ತ್ ನಿಮಗ ಸಂಡಿಗೆ ಸಿಕ್ಬಿಡ್ತದ. ಫ್ರೈಮ್ಸ್ ಅಂತಾರಲ್ರಿ, ಆ ಟೈಪ್ ರೆಡಿ ಆಗ್ಬಿಡ್ತಾವ ನೋಡ್ರಿ. ಒಟ್ಟ ಟೋಟಲ್ ಆಗಿ ರೆಡಿ ಆಯ್ತ್ರಿ. ಇಡೀ ಪ್ಲಾಸ್ಟಿಕ್ ಕವರ್ ತುಂಬೋ ಅಷ್ಟ ಹಾಕೇನ್ರಿ. ಇದ ಒಣಗ್ಲಿಕ್ ನನಗ 2 ರಿಂದ 3 ದಿವ್ಸ ಬೇಕಾತ. ಒಂದ್ ದಿವ್ಸ ಮಧ್ಯಾಹ್ನ ಎಷ್ಟೊತ್ತಿಗ್ರಿ 1:30 2 ತನಕ ಹಾಕಿದ್ದೆ. ಮುಂದ ರಾತ್ರಿ 10 ಗಂಟೆ ಅಷ್ಟೊತ್ತಿಗ ಆಲ್ಮೋಸ್ಟ್ ಒಣಗದಂಗ ಇತ್ತು. ಇವೇನ್ ಶಾವ್ಗಿ ಸಂಡಿಗೆ ಹಾಕೇನಲ್ಲ, ಅದನ್ನ ಉಲ್ಟಾ ಮಾಡಿ ಹಾಕಿದ್ದೆ. ಮುಂದ್ 3 ದಿವ್ಸ ಬಾಲ್ಕನಿ ಒಳಗಿಟ್ಟೆ ಒಣಗ್ಸೇನ್ರಿ. ನಾ ಏನ್ ಟೆರಸ್ ಮೇಲೆ ಹೋಗಿಲ್ಲ, ಏನೂ ಇಲ್ಲ. ನೋಡ್ರಿ ಎಂತ ಮಸ್ತ್ ಬೆಳ್ಳಗೂ ಆಗ್ಯಾವ, ನೋಡ್ಲಿಕ್ಕೂ ಎಷ್ಟು ಚಂದ ಆಗ್ಯಾವಂತ. ಇವೇನ್ ಉದ್ದುದ್ದು ಸ್ಟಿಕ್ ಇರ್ತಾವಲ್ರಿ, ಅವನ್ನ ಹಿಂಗ ಒಂದ್ ಅಂದಾಜ್ ಮೇಲೆ ಒಂದ್ ಮುರ್ಕೊಂಡ್ಬಿಡೋಣ ಅಂತ. ಇಲ್ಲಿ ನೋಡ್ರಿ ತೋರಿಸ್ತೀನಿ. ಈಗ ಈ ಟೈಪ್ ಮುರ್ಕೊಂಡು ನೀವು ಕರದ್ ಬಿಟ್ರ ಮಕ್ಳಿಗೆ ಹಿಂಗ್ ಕೈ ಒಳಗ್ ಕೊಡ್ಲಿಕ್ ಭಾಳ ಚಲೋ ಆಗ್ತದ. ಬೇಕಾದ್ರೆ ನೀವು ಹಂಗನು ಕೊಡ್ಬೋದು, ಇಲ್ಲ ಅದ್ರ ಮೇಲೆ ಒಂದ್ ಸ್ವಲ್ಪ ಚಾಟ್ ಮಸಾಲಾ ಖಾರ ಪುಡಿ ಉದುರ್ಸು ಕೊಡ್ಬೋದು. ಈಗ ನೋಡ್ರಿ ಸಂಡಿಗೆ ಕರಿಯೋಣಂತ ನಮ್ ಮಸ್ತ್ ಆಗ್ಯಾವ್ರಿ ಹೇಳ್ತೀನಿ. ಅವು ಅರಳುತ್ತಾವಲ್ಲ, ಭಾರಿ ಖುಷಿ ಆಗ್ತದ್ರಿ ಮಾಡಿದ್ ಮೆಹನತ್ ಎಲ್ಲ. ಅದೇನ್ ಅಕ್ಕಿ ಹಿಟ್ಟು ಕೈ ಆಡ್ಸೋ ಮುಂದೆ ಏನೊಂದ್ ಸ್ವಲ್ಪ ಕೈ ನೋವು ಬಂದಿರ್ತದಲ್ಲ, ಅದೆಲ್ಲ ಮರ್ತ ಹೋಗ್ಬಿಡ್ತೇವ್ ಇವ್ ಸಂಡಿಗೆ ಕರಿಯೋದ್ರಾಗ. ನೋಡ್ರಿ ಎಂತ ಮಸ್ತ್ ಆಗ್ಯಾವ್ರಿ, ಎಷ್ಟ್ ಬೆಳ್ಳಗ್ ಆಗ್ಯಾವ ಸಂಡಿಗೆ. ಅರಳ್ತಾವ್ರಿ, ಭಾರಿ ಚಲೋ ಅಳ್ತಾವ್. ಅಪಾರ್ಟ್ಮೆಂಟ್ ಮನಿ ಒಳಗ ಬಾಲ್ಕನಿ ಒಳಗ್ ಇಟ್ಟು ಒಣಗಿಸಿರುವಂತ ಸಂಡಿಗೆ ಇದ ಸ್ಪೆಷಲ್ ನೋಡ್ರಿ. ಇದ್ರೊಳಗ ಏನ್ ಸ್ಪೆಷಲ್ ಅಂದ್ರೆ ಇದು. ಹೊರಗ ಟೆರಸ್ ಮೇಲೆ ಹಾಕಿಲ್ಲ, ಏನು ಇಲ್ಲ, ಭಾರಿ ಮಸ್ತ್ ಬರ್ತಾವ. ಇವು ಶಾವ್ಗಿ ಸಂಡಿಗೆ ಆದ್ರಿ. ಅವು ಚಕ್ಲಿಯು ಹೆಂಗ್ ಆಗ್ತಾವೇನೋ ಅನ್ಕೊಂಡಿದ್ದೀರಿ, ಯಾಕಂದ್ರೆ ಸ್ವಲ್ಪ ದಪ್ಪ ಇರ್ತದಲ್ಲ, ಹಂಗಾಗಿ ಒಣಗ್ತದೋ ಇಲ್ಲೋ ಅಂತ ತಿಳ್ಕೊಂಡಿದ್ದೆ. ಆದ್ರ ಅವು ಒಣಗ್ಯಾವ್ರಿ, ಭಾರಿ ಮಸ್ತ್ ಆಗ್ಯಾವ. ನೋಡ್ರಿ ಕರ್ದ ಮೇಲೆ ಎಷ್ಟ್ ಮಸ್ತ್ ಕಾಣ್ತಾವ. ಈಗ ಏನ್ರ ಪಿಕ್ಚರ್ ನೋಡೋ ಮುಂದ್ ಹಿಂಗ್ ಉದ್ದುದ್ ಕರ್ದ್ ಮ್ಯಾಲ ಒಂದ್ ಸ್ವಲ್ಪ ಚಾಟ್ ಮಸಾಲಾ ಒಂಚೂರ್ ಖಾರ ಪುಡಿ ಉದುರ್ಸಿ ಇಟ್ಬಿಟ್ರಿ, ನೀವು ಹೊರಗಿನ್ ತರುದ ಬೇಡ. ಇಂತಾವ್ ಮಾಡೋದು ಸರಳ, ತಿನ್ನೋದಂತೂ ಕೇಳಬೇಡ್ರಿ, ಸೆಕೆಂಡ್ನಾಗ ಖಾಲಿ ಆಗ್ತಾವ. ಎಂತ ಮಸ್ತ್ ಬೆಳ್ಳಗಾಗ್ಯಾವ ನೋಡ್ರಿ. ಹೆಂಗ್ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ? ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ನಿಮ್ಮ ಸಮಯ ಇಟ್ಕೊಂಡು ನನ್ ವಿಡಿಯೋ ನೋಡ್ಲಿಕತ್ತಿರಲ್ಲ, ತುಂಬಾ ಧನ್ಯವಾದಗಳು. ನಾಳೆ ನೆನ್ನಪ್ಲೆ ರಾಮನ್ ಪ್ರಸಾದ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನ್ರಿ. ಆ ರಾಮದೇವ್ರ ನನಗ ಅನುಕೂಲ ಮಾಡಿ ಕೊಡ್ಬೇಕಷ್ಟೇ. ನೋಡ್ರಿ ಎಂತ ಮಸ್ತ್ ಆಗ್ಯಾವ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.